ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಯ ರಾಜ್ಯ ಮಟ್ಟದ ಜನವರಿ ನಡೆಯುವಂಥ ಪರೀಕ್ಷೆಯ ಸಂಪೂರ್ಣ ಉತ್ತರಗಳನ್ನು ಇವತ್ತು ನೀಡಿದಾಗಲೇ ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಸರಿಯಾದ ಉತ್ತರ ಗ್ರೀಕ್ ಭಾಷೆಯಿಂದ ಬಂದಿದೆ. 7ನೇ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ಆನ್ಸರ್ ಇದು ಲೋಥಾಲ್ ಎಂಬ ಪ್ರದೇಶದಲ್ಲಿ ಪತ್ತೆಯಾಗಿರುತ್ತೆ. ಹಾಗೆ 3ನೇ ಅಂದರೆ ಪ್ರಶ್ನೆ, ವೇದ ಅಂದರೆ ಜ್ಞಾನ ಎಂದರ್ಥ ಆಗಿರುತ್ತೆ. 4ನೇ ಪ್ರಶ್ನೆ, ವರ್ಧಮಾನನ ಮಹಾವೀರನ ಜನಿಸಿದ ಸ್ಥಳ ಕುಂದಗ್ರಾಮ ಆಗಿರುತ್ತೆ. 5ನೇ ಪ್ರಶ್ನೆ, ಮೌರ್ಯರ ರಾಜಧಾನಿ ಪಾಟ್ಲಿಪುತ್ರ ಆಗಿರುತ್ತೆ. ಭಾರತದ ಗಿನಿ ಎಂದು ಯಾರನ್ನ ಕರೀತಾರೆ ಅಂದರೆ ಅಮೀರ್ ಖಸ್ರೋ ಅವರನ್ನು ಕರಿತೀವಿ. ಶಂಕರಾಚಾರ್ಯರ ಸಿದ್ಧಾಂತ ಅದ್ವೈತ ಸಿದ್ಧಾಂತ. 3ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಶ್ರೀರಂಗಪಟ್ಟಣದ ಒಪ್ಪಂದ. ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಯಾರು ಅಂತ ಕೇಳಿದ್ರೆ ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿಯವರು. ಆಲೂರು ವೆಂಕಟಹರರ ಪ್ರಸಿದ್ಧ ಕೃತಿ ಕರ್ನಾಟಕ ಗದಾ ವೈಭವ ಅಂತ ಕರಿತೀವಿ. ಇನ್ನು ಹೊಂದಿಸಿ ಬರೆಯಲು ಪ್ರಶ್ನೆ ಆಗಿದ್ರೆ ಕುಶನರ ಪ್ರಸಿದ್ಧವರೇ ಕಾನಿಸ್ಕ. ಗುಪ್ತ ಸಂತತಿ ಸ್ಥಾಪಕ ಶ್ರೀಗುಪ್ತ. ಐನ್ ಅಕ್ಬರಿ ಎಂಬ ಗ್ರಂಥವನ್ನು ಬರೆದವರು ಅಬುಲ್ ಫಜಲ್ ಅಲಿ ಅಂತ ಕರಿತೀವಿ. ಸಹಕ ಸೈನ್ಯ ಪದ್ಧತಿಯ ಜಾರಿಗೊಳಿಸಿದವರು ಲಾರ್ಡ್ ವೆಲೆಸ್ಲಿ ಅಂತ ಕರಿತೀವಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಥಮ ಅಧಿವೇಶನವು ಬಾಂಬೆಯಲ್ಲಿ ನಡೆಯುತ್ತೆ. ಇಲ್ಲಿ ಹೊಂದಿಸಿ ಬರೆಯೋ ಪ್ರಶ್ನೆ ನೋಡಿ. ರವಿ ಕೀರ್ತಿ ಅನ್ನುವುದು ರವಿ ಕೀರ್ತಿ ಎಂಬವರು ಏನು ಮಾಡಿದ್ರು ಅಂದರೆ ಐಹೊಳೆ ಶಾಸನವನ್ನು ಸ್ಟಾರ್ಟ್ ಮಾಡ್ತಾರೆ. ಪೊನ್ನ ಉಭಯ ಕವಿ ಚಕ್ರವರ್ತಿ. 2ನೇ ಇಬ್ರಾಹಿಂ ಜಗದ್ಗುರು ಬಾದಿಷಾ ಅಂತ ಕರಿತೀವಿ. ರಾಜಾರಾಮ್ ಮೋಹನ್ ರಾಯ್ ಅವರನ್ನು ನಾವು ಬ್ರಹ್ಮ ಸಮಾಜ ಸ್ಥಾಪಕರಾಗಿರ್ತಾರೆ. ಗಂಗಾಧರ ದೇಶಪಾಂಡೆ ಅವರನ್ನು ನಾವು ಕರ್ನಾಟಕದ ಕೇಸರಿ ಅಂತ ಕರಿತೀವಿ. ಇವು 80 ಅಂಕದಿರುವಂಥ ಪೆಪ್ರಿಟಿ ಎಕ್ಸಾಮಿನೇಷನ್. ಇನ್ನು ನೆಕ್ಸ್ಟ್ ಕ್ವಶನ್ 2 ಅಂಕದ್ದು ಮತ್ತು 8 ಅಂಕ 10 ಅಂಕವನ್ನು ನೆಕ್ಸ್ಟ್ ತೆಗೆದುಕೊಳ್ಳೋಣ.